ಸರ್ ನಮಸ್ಕಾರ. ನಮಸ್ತೆ ಸರ್ ಭೀಮನಮೋತ್ಸವ ಬರ್ತಾ ಇದೆ, ಹಾಗಾಗಿ ಈ ಒಂದು ಪೂಜಾ ವಿಧಾನಗಳು ಮತ್ತು ಈ ಒಂದು ಸಂಪ್ರದಾಯ ಮತ್ತು ವಿಶಿಷ್ಟವಾದಂತಹ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಈ ಪಾತ್ ಪೂಜೆ. ಈ ಪಾತ್ ಪೂಜೆನ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಭೀಮನಮಾವಾಸ್ಯೆ ಬರ್ತಾ ಇದೆ ಅಂದ ತಕ್ಷಣ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾಳ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಕೂಡ ತೊಳೆದು ಸಿಂಗರಿಸಿ ವಿಶೇಷ ಪೂಜೆಗಳನ್ನ ಮಾಡಬೇಕು ಅಂತೇಳಿ ಇಡೀ ಕುಟುಂಬವೇ ಒಂದು ರೀತಿ ಸಂಪ್ರದಾಯವನ್ನು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಭೀಮನ ಅಮಾವಾಸ್ಯೆ ರಾಮನ ಅಮಾವಾಸ್ಯೆ ಅಂತ ಏನಿಲ್ಲ, ಅಮಾವಾಸ್ಯೆನೇ. ಅಮಾವಾಸ್ಯೆ ಬರ್ತದೆ, ಪೌರ್ಣಮಿ ಬರ್ತದೆ ಅಷ್ಟೇ. ಅದಕ್ಕೇನು ಭೀಮನಿಗೊಂದು ರಾಮನಿಗೊಂದು ಅಂತಕ್ಕಂಥ ಯಾವ ಸಂಪ್ರದಾಯವೂ ಇಲ್ಲ. ಆದರೆ ಭಾಳ ಮುಖ್ಯವಾಗಿ ಈ ಭಾರತೀಯ ಸಂಸ್ಕೃತಿ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ, ಈ ಮೂಢನಂಬಿಕೆಗಳ ಆಚರಣೆಗಳಿವೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅಸಮಾನತೆಯನ್ನು ಬಿತ್ತುವ ಮೂಲಕ ಒಂದು ಗುಲಾಮಗಿರಿ ಸಂತತಿಯನ್ನು, ಗುಲಾಮಗಿರಿ ಪದ್ಧತಿಯನ್ನು ಎತ್ತಿ ಹಿಡಿಯುವ ಮೂಲಕ ಎಲ್ಲೋ ಒಂದು ಕಡೆ ಈ ಮೂಢನಂಬಿಕೆ, ಈ ಸಂಪ್ರದಾಯ, ಈ ಕಟ್ಟುಪಾಡುಗಳೇನು ಮಾಡ್ತಾ ಇದ್ದೇವೆ, ನಮ್ಮ ಒಂದು ಮಾನವತಾ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇವೆ. ನಿಜವಾಗ್ಲೂ ಕೂಡ ಅಮಾವಾಸ್ಯೆ ಪೂಜೆ ಮಾಡಿ ಮನೆಯಲ್ಲಿ ಏನೋ ಒಂದು ನಂಬಿಕೆಗೆ ಒಂದು ಕುಟುಂಬ, ಒಂದು ಗಂಡ ಹೆಂಡತಿರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರಬೇಕೇ ಹೊರತು, ಆದರೆ ಪ್ರಸ್ತುತದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪಾದ ಪೂಜೆ ಅಂತಕ್ಕಂಥ ಒಂದು ಸಂಸ್ಕೃತಿ ಇದೆಯಲ್ಲ, ಭವಿಷ್ಯ ಭಾಳ ನಿಜವಾಗ್ಲೂ ಒಂಥರ ಆಶ್ಚರ್ಯವಾಗಿ ಕಾಣ್ತಾ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ, ಪಾದ ಪೂಜೆಯನ್ನು ಮಾಡುವ ಕ್ಷಣದಲ್ಲಿ ಮಾತ್ರ ಹೆಂಡತಿ ಭಾಳ ನನ್ನನ್ನು ಒಪ್ಪಿಕೊಳ್ಳುವವಳು ಅಥವಾ ಗಂಡ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ಬಂದಿದ್ದಾರೆ. ಪಾದ ಪೂಜೆ ಮಾಡುವ ಸಮಯದಲ್ಲಿ ಅವರಿಬ್ಬರೊಳಗಡೆ ಒಂದು ಭಾಳ ಭಕ್ತಿಯ ಪರಾಕಾಷ್ಠೆ ಇರುವುದು ದೊಡ್ಡದಲ್ಲ. ಪ್ರತಿ 365 ದಿನವೂ ಕೂಡ ಗಂಡ ಹೆಂಡತಿರ ನಡುವೆ ಒಂದು ಅನ್ಯೋನ್ಯತೆ ಇರಬೇಕು, ಒಂದು ಪ್ರೀತಿ ಇರಬೇಕು. ಆದರೆ ಪಾದ ಪೂಜೆ ಅಂತಕ್ಕಂಥ ಸಂಸ್ಕೃತಿಯನ್ನು ಭವಿಷ್ಯ ನಾವು ಆರೋಗ್ಯಕರವಾಗಿ ಒಪ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕೆಂತೇಳಿದ್ರೆ, ಅದು ಹೆಣ್ಣನ್ನು ಗುಲಾಮಗಿರಿಗೆ ತಳ್ಳುವಂಥ ಪದ್ಧತಿ. ಅಂದರೆ ಗಂಡಿನ ಪಾದ ಶ್ರೇಷ್ಠ, ಹೆಣ್ಣಿನ ಎಲ್ಲವೂ ಕೂಡ ಕನಿಷ್ಠ ಅಂತಕ್ಕಂಥ ಸಂಸ್ಕೃತಿಯನ್ನು ತೋರಿಸುತ್ತೆ. ಆದರೆ ಈ ಜಗತ್ತಿಗೆ ಹೆಣ್ಣು ಶ್ರೇಷ್ಠ, ಹೆಣ್ಣಿನ ಸಂಸ್ಕೃತಿಯೇ ಶ್ರೇಷ್ಠ. ಯಾಕಂದರೆ ಹೆಣ್ಣು ಈ ಜಗತ್ತಿಗೆ ಎಲ್ಲ ಜೀವಿಯನ್ನು ಎತ್ತುಕೊಟ್ಟವಳು. ಆದರೆ ಅವಳನ್ನ ಈ ಧರ್ಮ, ಈ ಸಂಪ್ರದಾಯ, ಈ ಆಚಾರ ವಿಚಾರಗಳು ಏನು ಮಾಡ್ತೇವೆ ಅಂದ್ರೆ, ಮೌಢ್ಯಕ್ಕೆ ತಳ್ಳಿ ಅವಳನ್ನು ಹೆಣ್ಣು ಗುಲಾಮಳಾಗಿ ಇರಬೇಕು, ಗಂಡಸಿಗೆ ಯಾವತ್ತೂ ಕೂಡ ಶರಣಾಗಿರಬೇಕು ಅಂತಕ್ಕಂಥ ಒಂದು ಸಂಸ್ಕೃತಿಯನ್ನು ಬಿತ್ತುತ್ತಾ ಇದೆ. ಅದು ಈ ಭಾರತ ದೇಶದ ಒಂದು ಮನುವಾದಿ ಸಂಸ್ಕೃತಿ ಅದು. ಯಾಕೆಂದರೆ ಹೆಣ್ಣನ್ನು ಯಾವ ಜಾಗದಲ್ಲೂ ಕೂಡ ಅವಳನ್ನ ಶ್ರೇಷ್ಠರಾಗಿ ಬಿಟ್ಟಿಲ್ಲ. ಇನ್ಕ್ಲೂಡಿಂಗ್ ಇವತ್ತು ಬ್ರಾಹ್ಮಣರು ಶ್ರೇಷ್ಠ ಸಮುದಾಯದವರು ಅಂತ ಕರಿತಾ ಇದ್ದಾರೆ. ಅವರು ಕೂಡ ಅವರು ಹೆಣ್ಣು ಮಕ್ಕಳಿಗೆ ಒಂದು ಜನುವಾರವನ್ನು ತೋರಿಸಿಲ್ಲ. ಕಾರಣ ಯಾಕೆಂತೇಳಿದ್ರೆ, ಹೆಣ್ಣು ಅಪಶ್ರೇಷ್ಠ ಅಂತಕ್ಕಂಥದ್ದನ್ನು ಎತ್ತಿ ಹಿಡಿಯುವಂಥ ಒಂದು ಸಂಸ್ಕೃತಿಯನ್ನು ಅವರು ಬೆಳೆಸ್ಕೊಂಡು ಬಂದಿದ್ದಾರೆ. ಪಾದ ಪೂಜೆ ಅಂತಕ್ಕಂಥದ್ದೇನೇನು ಮಹಾ ದೊಡ್ಡ ಕೆಲಸ ಏನಲ್ಲ. ಪಾದ ಪೂಜೆ ಮಾಡೋ ಸಮಯದಲ್ಲಿ ಮಾತ್ರ ಎಲ್ಲ ಆರೋಗ್ಯಕರವಾಗಿ ಚಂದವಾಗಿ ಕಾಣಿಸ್ತಾರೆ. ಪುನಃ ಮಾರನೇ ದಿನ ಹೆಂಡತಿಯನ್ನು ಇಟ್ಕೊಂಡು ಹೊಡೆದಿರ್ತಕ್ಕಂಥ ಮಹಾಪುರುಷರಿದ್ದಾರೆ. ಅದೇ ಗಂಡನಿಗೆ ಮನೆಯಲ್ಲಿ ಕಸ್ಪರ್ಕೆಯನ್ನು ಹಿಡ್ಕೊಂಡು ಹೊಡೆದಿರ್ತಕ್ಕಂಥ ಹೆಂಡತಿ ಇದ್ದಾರೆ. ಆಯ್ತಲ್ಲ, ಪಾದ ಪೂಜೆ ಮಾಡೋ ಕ್ಷಣದಲ್ಲಿ ಅವರನ್ನು ಭಾರಿ ಪ್ರೀತಿಯ ಪರಾಕಾಷ್ಠೆ ತಗೊಂಡು ಹೋಗೋದಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೆಂಡತಿಗಳಲ್ಲಿ ಪಾದ ಪೂಜೆ ಮಾಡಿಸ್ಕೊಳ್ಳೋದಲ್ಲ, ಹೆಂಡತಿಯನ್ನು ಅವಳ ಮನಸಾರೆ ಪ್ರೀತಿ ಮಾಡುವಂಥ ಗಂಡಸಾಗಬೇಕು, ಅವಳ ಒಂದು ಗೌರವ ಕೊಡುವಂಥ ಗಂಡಸಾಗಬೇಕು. ಆಯ್ತಲ್ಲ, ಅವಳ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಗಂಡ ಆಗಬೇಕು. ಅದು ಬಿಟ್ಟು ಪಾದ ಪೂಜೆ ಮಾಡಿಸ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಅವತ್ತೊಂದು 50 ರೂಪಾಯಿನ 100 ರೂಪಾಯಿನ ಕೊಟ್ಬಿಟ್ಟು ಅವಳಿಗೆ ಶರಣ ಮಾಡಿಬಿಟ್ಟು ಅವಳಿಗೆ ನಮಸ್ಕಾರ ಮಾಡಿಬಿಡೋದು ದೊಡ್ಡದಲ್ಲ. 365 ದಿನವೂ ಕೂಡ ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿಯುವಂಥ ಗಂಡ ಆಗಬೇಕು. ಆಯ್ತಲ್ಲ, 365 ದಿನಗಳ ಕಾಲ ಕೂಡ ಗಂಡನ ಪ್ರೀತಿಯನ್ನು ಗೆಲ್ಲುವಂಥ, ಗಂಡನನ್ನು ಗೌರವಿಸುವಂಥ, ಗಂಡನ ಜೊತೆಗೆ ಬದುಕುವಂಥ, ಬಾಳುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಸಂಸ್ಕೃತಿ ಬೇಕು ನಮಗೆ. ಅಂಥ ಸಂಸಾರಗಳು ನಿಜವಾಗಲೂ ಕೂಡ ಭಾರತೀಯ ಸಂಸ್ಕೃತಿಗೆ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತೇವೆ. ಆದರೆ ಭೀಮನ ಅಮಾವಾಸ್ಯೆ ಬಂದುಬಿಟ್ಟಿದೆ. ಅವತ್ತು ಗಂಡನಿಗೆ ನಾವು ಉಗತ್ತಿ ಹಾಕಿ, ಕುಂಕುಮ ಹಾಕಿ, ಅರಿಶಿನ ಹಾಕಿ, ಕಾಲು ತೊಳೆದು ಪೂಜೆ ಮಾಡಿಬಿಟ್ಟ ತಕ್ಷಣ ಏನೋ ನಿಮಗೊಂದು ಶ್ರೇಷ್ಠತೆ ಬಂದ್ಬಿಡ್ತಾ ಅನ್ನೋದೇನಲ್ಲ. ಅದು ದೊಡ್ಡ ಮೂಢನಂಬಿಕೆ. ಅದನ್ನು ನಂಬ್ಕೋಬೇಡಿ. ಹಾಗಂದ ತಕ್ಷಣ ನಿಮ್ಮ ಗಂಡ ಹೇಳ್ತಿರೋ ಪ್ರೀತಿಯನ್ನು ನಾನು ದೂರ ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ. ಗಂಡಸಿನಷ್ಟೇ ಹೆಣ್ಣು ಕೂಡ ಶ್ರೇಷ್ಠ. ಯಾಕಂದರೆ 20 ವರ್ಷಗಳ ಕಾಲ ತನ್ನ ಹುಟ್ಟಿದ ಮನೆಯನ್ನು, ತನ್ನ ಬೆಳೆದಂಥ ಸಂಸ್ಕೃತಿಯನ್ನು, ತನ್ನ ಮನೆಯನ್ನು ಎಲ್ಲವನ್ನು ಬಿಟ್ಟು ಒಬ್ಬ ಗಂಡನನ್ನು ನಂಬಿಕೊಂಡು ಒಂದು 10 ನಿಮಿಷ ಪ್ರೀತಿ ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಸುಖ ಕೊಡ್ತಾನೆ ಅನ್ನೋ ನಂಬಿಕೆ ಮೇಲೆ
ಆ ಮನೆಯನ್ನೆಲ್ಲ ತೊರೆದು ಅವಳು ನಿನ್ನ ಮನೆಗೆ ಬರ್ತಾಳೆ. ನಿನ್ನ ಮನೆಗೆ ಬಂದ ಮೇಲೆ ಅವಳು ಮಣ್ಣಲ್ಲಿ ಮಣ್ಣಾಗುವ ತನಕ ಕೂಡ ನಿನ್ನ ಮನೆ ಒಳಗಡೆ ಬಾಳಿ ಬದುಕಬೇಕು. ಆ ಹೆಣ್ಣಿನ ಗೌರವವನ್ನು ಘನತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡಬೇಕು. ನೀನು ಅವಳನ್ನು ಸದಾ ಪ್ರೀತಿಸುವಂಥ ಕೆಲಸವನ್ನು ಮಾಡಬೇಕು. ಅವಳು ಹಸಿದಾಗ ಅವಳಿಗೆ ಅನ್ನ ಕೊಡಬೇಕು, ಅವಳಿಗೆ ಸಂತೋಷ ಕೊಡಬೇಕು, ಅವಳಿಗೆ ಪ್ರೀತಿ ಕೊಡಬೇಕು. ಅದು ನಿಜವಾದಂಥ ಗೌರವ. ಈ ಪಾದ ಪೂಜೆ ಮಾಡುವಂಥ ಸಂಸ್ಕೃತಿ ಆಗ್ಬೋದು, ಅವಳನ್ನು ಗುಲಾಮಳನ್ನಾಗಿ ಮಾಡ್ಕೊಳ್ತಕ್ಕಂಥ ಸಂಸ್ಕೃತಿ ಆಗ್ಬೋದು, ಅವಳನ್ನು ಅಡಿಯಾಳನ್ನಾಗಿ ಮಾಡ್ಕೊಳ್ತಕ್ಕಂಥ ಸಂಸ್ಕೃತಿ ಆಗ್ಬೋದು, ಅದು ಮಾನವತಾ ಸಂಸ್ಕೃತಿ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಆದರೂ ಸಂತೋಷ, ಈ ವರ್ಷ ನೀವೆಲ್ಲ ಆಚರಣೆ ಮಾಡ್ಕೊಳ್ಳೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದೀರ, ಖಂಡಿತ ಮಾಡಿ. ಹಾಗಂದ ತಕ್ಷಣ ಪಾದ ಪೂಜೆ ಕ್ಷಣದಲ್ಲಿ ಮಾತ್ರ ಗಂಡ ಹೆಂಡ್ತೀರ ಆಗಿರೋದಲ್ಲ, ವರ್ಷ ಪೂರ್ತಿ ಕೂಡ ನೀವು ಗಂಡ ಹೆಂಡ್ತಿರಾಗಿ ಬಾಳಿ ಬದುಕಬೇಕು. ಹೆಂಡತಿಯನ್ನು ಗಂಡ ಹೊಡೆಯೋದು, ಗಂಡನನ್ನು ಹೆಂಡತಿ ಹೊಡೆಯೋದು, ನಿಂದಿಸುವುದು, ಬೈಯುವುದು ಆಯ್ತಲ್ಲ, ಮತ್ತು ಅವಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವಳನ್ನ ಚುಚ್ಚಿಯಾಗಿ ಕಾಣೋದಾಗ್ಬೋದು, ಅಥವಾ ಗಂಡನನ್ನು ಬೇರೆ ರೀತಿ ಕಾಣೋದಾಗ್ಬೋದು, ನೀವು ಹಲವಾರು ಚಟಗಳಿಗೆ ಬಲಿಯಾಗೋದಾಗ್ಬೋದು. ಇವುಗಳನ್ನೆಲ್ಲ ಮಾಡಿದಾಗ ಎಲ್ಲಿ ನೀವು ಸಂಸ್ಕೃತಿಯನ್ನು ಎತ್ತಿರಿದಂಗೆ ಆಗುತ್ತೆ. ಆದರೆ ನೀವು ವ್ಯಸನ ಮುಕ್ತ ಸಮಾಜದ ಕಡೆ ನೀವು ಬರಬೇಕು. ಮತ್ತು ನೀವು ಕಲ್ತಿರ್ತಕ್ಕಂಥ ಹಲವಾರು ದುಶ್ಚಟಗಳನ್ನ ಬಿಡುವ ಮೂಲಕ ನೀವು ಹೆಂಡತಿಯನ್ನು, ಗಂಡನನ್ನು ಪ್ರೀತಿಯುವ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ. ಅದು ನಿಜವಾದಂಥ ಭೀಮನ ಅಮಾವಾಸ್ಯೆ. ಅದು ಭೀಮನಿಗೂ ಸಲ್ಲುತ್ತೆ, ರಾಮನಿಗೂ ಸಲ್ಲುತ್ತೆ. ಇಲ್ಲ ಅಮಾವಾಸ್ಯೆ ಬರ್ತದೆ, ಪೌರ್ಣಮಿ ಬರ್ತದೆ, ಎಲ್ಲವೂ ಬರ್ತದೆ. ಆದರೆ ನಿಮ್ಮ ಆಚರಣೆಗಳು ಯಾವತ್ತೂ ಕೂಡ ಅದು ಮೌಢ್ಯದಿಂದ ಕೂಡಿರಬಾರ್ದು. ಅದು ವೈಜ್ಞಾನಿಕವಾಗಿರಬೇಕು. ವೈಜ್ಞಾನಿಕವಾಗಿ ನೀವು ಗಂಡ ಹೆಂಡತಿಯರನ್ನ ಪ್ರೀತಿಸೋದನ್ನು ಕಲಿರಿ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತೇಳಿದ್ರೆ ನೀವು ಅಮಾವಾಸ್ಯೆ ಹೆಸರು ಹೇಳ್ಕೊಂಡು ನೀವು ಇಡೀ ಮನೆಯನ್ನೆಲ್ಲ ತೊಳೆದು ಸಿಂಗರಿಸೋದು ದೊಡ್ಡದಲ್ಲ. ನಿಮ್ಮ ಕೆಟ್ಟೋಗಿರ್ತಕ್ಕಂಥ ನಿಮ್ಮ ಮನಸ್ಸುಗಳನ್ನ ತೊಳಿರಿ ಆಯ್ತಲ್ಲ, ನಿಮ್ಮ ಆಲೋಚನೆಗಳನ್ನ ನೀವು ಬದಲಾಯಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆದರೆ ನೀವು ಹೆಂಡತಿಯನ್ನು ಜೀತಗಾತಿ ಮಾಡ್ಕೋಬೇಡಿ, ಗುಲಾಮಳನ್ನಾಗಿ ಮಾಡ್ಕೋಬೇಡಿ, ಅವಳನ್ನ ಕೀಳಾಗಿ ಕಾಣಬೇಡಿ. ಅವಳನ್ನ ಗೌರವಿಸುವಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ. ಅದು ನಿಜವಾದಂಥ ಹೆಂಡತಿಗೆ ಕೊಡುವಂಥ ಗೌರವ. ನಿಜವಾಗ್ಲೂ ಕೂಡ ಏನೋ ಒಂಥರ ಕೆಲವ್ರಿಗೆ ಇರಿಟೇಷನ್ ಆಗ್ತಾ ಇರ್ತದೆ ಬಹುಶಃ ಪೂಜೆ ಮಾಡಿಸ್ಕೊಳ್ಳೋ ಸಮಯದಲ್ಲಿ. ಬಟ್ ಆದರೂ ಕೂಡ ಸಂಪ್ರದಾಯವನ್ನು ಯಾಕೆ ಬೆಳೆಸ್ಕೊಳ್ತಾ ಇದ್ದಾರೆ ನನಗೆ ಇನ್ನೂ ಗೊತ್ತಿಲ್ಲ. ಇರಿಟೇಷನ್ ಮಾಡ್ಕೊಳ್ಳೋ ಥರ ಪೂಜೆ ಮಾಡಬಾರ್ದು, ಹೆಂಡತಿಯನ್ನು ಪ್ರೀತಿಸೋ ಥರ ಅವಳನ್ನು ಗೌರವಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಅವರೇ. ಅದ್ಭುತವಾದಂತಹ ಒಂದು ಮಾತುಗಳನ್ನು ಆಡಿದರೆ ಈ ಒಂದು ಭೀಮನ ಅಮಾವಾಸ್ಯೆ ಮತ್ತು ಈ ಒಂದು ಪಾದ ಪೂಜೆ ಬಗ್ಗೆ ವಿಶಿಷ್ಟವಾಗಿ ಮಾಹಿತಿ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಶುಭವಾಗಲಿ ಸರ್ ನಿಮಗೆ.